ದರ್ಶನವ ನೀ ತೋರೆಯ ದೇವ ದರ್ಶನವ ನೀ ತೋರೆಯ ಪಾಂಡವರೈವರ ಪ್ರಾಣವು ನೀನೋ ಕೃಷ್ಣ ನಾನೀಗಲೇ ಅಣ್ಣನಾದ ಧರ್ಮರಾಜನ ಆಜ್ಞೆಯಂತೆ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಕಂಡು ಯುದ್ಧದ ವಿಚಾರವನ್ನು ತಿಳಿಸಿ ಅವರ ಆಜ್ಞೆಯಂತೆ ನಡೆದುಕೊಳ್ಳುವೆನು. ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ. ಆನಂದದಿ ನಾವು ಕಳೆದೆವು ದೇವಾ. ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜವ ದೊರಕಿಸೋ ದೇವಾ. ಧರ್ಮದಿ ರಾಜವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರ್ಶನವ ನೀ ತೋರೆಯ ದೇವ ದರ್ಶನವ ನೀ ತೋರೆಯ ಕೃಷ್ಣ. ಮಾಧವ ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಭರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ಶೀಘ್ರಗಳು. ಕುರು ಪಾಂಡವರಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ಶೀಘ್ರಗಳು. ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನನ್ನ ಗೋಪ ಶ್ರೀಕೃಷ್ಣ
ಪಾಂಡವರು 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 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿದರು. ಆ ಗತಿಗೆಟ್ಟ ಪಾಂಡವರಿಗೆ ಇನ್ನೂ ಮತಿ ಬಂದಿಲ್ಲ. ಅರ್ಜುನ, ನನಗಿಂತಲೂ ಮೊದಲು ದ್ವಾರಕೆಗೆ ಹೋಗುವೆಯಾ? ಅದು ನಿನ್ನಿಂದ ಸಾಧ್ಯವೇ? ನಾನೀಗಲೇ ನನ್ನ ಸೋದರ ಮಾವನಾದ ಶಕುನಿಯ ಸಲಹೆಯಂತೆ ನಿನಗಿಂತಲೂ ಮೊದಲು ದ್ವಾರಕೆಗೆ ಹೋಗಿ ಕೃಷ್ಣ ಬಲರಾಮರ ಸಹಾಯವನ್ನು ಪಡೆದು ಯಾದವ ಕ್ಷಣಿ ಸೈನ್ಯ ನನ್ನ ಕೈವಶವಾದರೆ ಆ ಯಾದವ ರಾಜರ ಸೈನ್ಯವ ದೊರೆತರೆ ಸುಲಭದ ಯಾದವ ರಾಜರ ಸೈನ್ಯವ ದೊರೆತರೆ ಸುಲಭದ ಒಲಿಸಿದ ಶತ್ರುಗಳು ಭಾಮ ರಮಣ ನಮ್ಮ ಸವಾದ ರಾಮ ಕೈವೆ ಆ ಭೀಮನ ಭಾಮ ರಮಣ ನಮ್ಮ ಸವಾದ ರಾಮ ಕೈವೆ ಆ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಂಶದ ಮಿತ ಕಂಡ ತೊಟ್ಟೆ ಹನುಪನವ ಮಧ್ಯಮ ಪಾಂಡವ ಪಾರ್ಥನ ವಂಶದ ಮಿತ್ರ ಕಂಡ ತೊಟ್ಟೆ ಹನುಪನವ ಕುರುಸಿಂಹಾಸನಗಳು ಕುಳಿತು ನಿರುತವ ಹರಿಸದಿ ದೊರೆಲ್ಲವೇ ಕುರುಸಿಂಹಾಸನಗಳು ಕುಳಿತು ನಿರುತವ ಹರಿಸದಿ ದೊರೆಲ್ಲವೇ ಭರದಿ ನಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರನ್ನು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿ ಕುರು ಪಾಂಡವರನ್ನು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ತೀರ್ಥದೊಳಗೆ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆ ಭರದಿ ನಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಂ ತೆರಳುವೆ ದ್ವಾರಕಾ ನಗರಕ್ಕೆ ಶ್ರೀ ಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವುದು. ನಾನು ಸ್ವಲ್ಪ ಹೊತ್ತು ವಿಶ್ರಮಿಸುತ್ತೇನೆ. ಏನಿ ಭವನದ ಶೃಂಗಾರ ವೈಭವ ಮೋದವನ್ನರ ಮನೆಯು ಮನಗೆ ಮೋದಗೊಳಿಸುವುದು
ಓ ಜಗದೊಳಿದಕ್ಕೆ ಸಾಟಿ ಕಣ್ಣನ ಭಲೆ 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 ಮಾಧವ. ಹೊತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಹೊತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲಿ ಪಟ್ಟೆ ಕೆಂಪುಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲಿ ಪಟ್ಟೆ ಕೆಂಪುಗಳು, ಗೋಮೇಧಿಕ ಪುಷ್ಟರಾಗ ವೈಡೂರ್ಯಗಳ ಗೋಮೇಧಿಕ ಪುಷ್ಟರಾಗ ವೈಡೂರ್ಯಗಳ ರಂಗದ ಕಲಶಗಳು ಥಳಥಳನೆ ಹೊಳೆಯುವವು, ರಂಗದ ಕಲಶಗಳು ಥಳಥಳನೆ ಹೊಳೆಯುವು, ಮಾಧವನರ ಮನೆಯು ಮನೆಗೆ ಮೋದಗೊಳಿಸು. ಓ ಜಗದೊಳಿದಕ್ಕೆ ಸಾಟಿ ಕಣ್ಣನ ಭಲೆ 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 ಮಾಧವ. ಮಾಧವನ ಅರಮನೆಯು ಎನಿದು ರಮ್ಯವೋ, ಶ್ರೀಕರನ ಹೃದಯವಿದು ಅತಿ ನಿಗೂಢವೋ. ಮಾಧವನ ಅರಮನೆಯು ಎನಿದು ರಮ್ಯವೋ, ಶ್ರೀಕರನ ಹೃದಯವಿದು ಅತಿ ನಿಗೂಢವೋ. ಎತ್ತಲು ನೋಡುತ್ತಿರೆ ಹೊನ್ನಿನ ಪುತ್ತಳಿಗಳು, ಎತ್ತಲು ನೋಡುತ್ತಿರೆ ಹೊನ್ನಿನ ಪುತ್ತಳಿಗ ಚಿತ್ತಕ್ಕೆ ಮುದವನು ಬೀರುತ್ತಲಿರುವವು ನೋಡಲು, ಚಿತ್ತಕ್ಕೆ ಮುದವನು ಬೀರುತ್ತಲಿರುವವು ನೋಡಲು, ಮಾಧವನರ ಮನೆಯು ಮನೆಗೆ ಮೋದಗೊಳಿಸು. ಓ ಜಗದೊಳಿದಕ್ಕೆ ಸಾಟಿ ಕಾಣಿನ ಭಲೆ ಭಲೆ ಭಲೆ. ಏನೀ ಭವನದ ಶೃಂಗಾರ ವೈಭವ, ಎತ್ತ ನೋಡಿದರತ್ತ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟಿರುವ ಸಾಲುಗಂಬಗಳ ಸೊಬಗು, ನವರತ್ನ ಖಚಿತವಾದ ಮಂಟಪಗಳು, ರಂಗು ರಂಗುನಿಂದ ಕಂಗೊಳಿಸುತ್ತಿರುವ ಶ್ರೀರಂಗ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಂತೆ ಕರಗಿ ಮಳೆಗಾಲದಂತೆ ಭಾಸವಾಗುತ್ತಿರುವುದಲ್ಲ. ಅಥವಾ ಶ್ರೀ ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯದ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೆ. ಸುಗಂಧ ಸೂಸುವ ತರುಲತೆಗಳು, ಜೀವಂತ ಸುಂದರಿಯಂತಿರುವ ಶಿಲಾಬಾಲಕಿಯರು, ಪಳಪಳನೆ ಹೊಳೆಯುವ ನಯನಗಳು, ಮಲ್ಲಿಗೆ ಎಸಳಿನಂತಹ ನಾಸಿಕ, ಬಳ್ಳಿಯಂತೆ ಹಬ್ಬಿರುವ ನಡು, ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತಹ ಮಂದಹಾಸ, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವಂತಹ ಬಾಹುಭಂಗಿಗಳ ಮಧುರ ಮಿಲನ. ಇವರನ್ನು ನೋಡುತ್ತಿದ್ದರೆ ಚಕ್ರವರ್ತಿಯಾದ ನಾನೇ ಇವಳನ್ನೊಮ್ಮೆ ಇವರಿಬ್ಬರನ್ನೊಮ್ಮೆ ಬಿಗದಪ್ಪಲೆ. ಸ್ವಾಗತ ಸ್ವಾಗತ ಕುರುನಾದನ, ಸ್ವಾಗತ ಸ್ವಾಗತ ಕುರುನಾದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ 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 ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಾದನ.
ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಆ ಆ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ ಸುಯೋಧನ ಏನೇ ಭ್ರಾಂತಿ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿರುವುದೇ ಕೃಷ್ಣ ಏ ನಿನ್ನ ಮಾಯಾ ಶರಣಗಾರವನ್ನು ಕಂಡು ಬೆರಗಾಗುನಲ್ಲ ಏ ಛಲದಂಕ ಮಲ್ಲ ನಾನಾರು ಸಮಗ್ರ ಪೃಥ್ವಿಯನ್ನು ಏಕಕಾಲದಲ್ಲಿ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ ಗಾಂಧಾರಿ ಗರ್ಭದೇವಿಯ ಸಂಜಾತ ಅಷ್ಟೈಶ್ವರ್ಯ ಸಂಪನ್ನ ಶೈತ್ರದಂಶ ಧುರೀಣ ಏ ಕೌರವೇಶ್ವರನ ಭವನಗಿಂತಲೂ ಅತಿಶಯವೇ ರಮಣೀಯವೇ ಶೋಭಾಯಮಾನವೇ ಓ ಸಾತ್ಯಕಿ ಕೃಷ್ಣನಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಏನು ಕೃಷ್ಣನು ನಿದ್ರಿಸುತ್ತಿರುವನೆ? ವಿರಾಟನ ಪುತ್ರಿಯಾದ ಉತ್ತರ ವಿವಾಹ ಸಂಭ್ರಮದಿಂದ ಹಗಲು ರಾತ್ರಿ ನಿದ್ರೆ ಮಾಡಿ ತನ್ನೊಂದು ಮಲಗಿರುವೆ ಕೃಷ್ಣ. ಮಲಗು, ಚೆನ್ನಾಗಿ ನಿದ್ರಿಸು. ರಾಜ್ಯ ಭಾರವನ್ನೆಲ್ಲ ಅಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ತಾನು ಮಾತ್ರ ಸುಖ ತಲ್ಪದಲ್ಲಿ ಲೀನಾಗಿರುವ ಇವ ಎಂತಹ ಸುಖ ಪುರುಷನೆಯ? ಸತ್ಯಕ್ಕೆ ನಿನ್ನಲ್ಲೊಂದು ಮಾತಿರುವುದು. ಏನದು ಕೌರವೇಶ್ವರ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸತ್ಯಕ್ಕೆ? ಏಕೆಂದರೆ ಶ್ರೀ ಕೃಷ್ಣ ಪರಮಾತ್ಮನ ಅಧೀನರು. ಶ್ರೀ ಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲಿಯೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ, ಗುರುವಿಗೆ ತಕ್ಕ ಶಿಷ್ಯ. ಸತ್ಯಕ್ಕೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರೋರು. ನಮ್ಮ ಪಕ್ಷವನ್ನು ವಹಿಸಿದ್ದೆ, ಆದರೆ ಸಮಸ್ತ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತೆ ಸರಿ. ಸೇರಿದಂತೆ ಈ ಭದ್ರಾಸನದಲ್ಲಿ ಕುಳಿತುಕೋ. ಇನ್ನೊಂದು ಪಾಠ ಐತಿ. ನಾರು ಅಹಿತಮ ದಿಗಂತ ಕುರುಕುಲ ಚಕ್ರೇಶ್ವರನಾದ ನಾನು ಈ ದನ ಕಾಯುವ ಗೊಲ್ಲನ ಪಾದದಲ್ಲಿ ಕುಳಿತುಕೊಳ್ಳಲೇ ಅಸಂಭವ, ಅವಮಾನ. ನನಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ಹೇ ಮಾಧವ, ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವ ನೀ ತೋರಯ್ಯ. ದೇವಿ ಮಾಧವ, ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವ ನೀ ತೋರಯ್ಯ. ದೇವಿ ಮಾಧವ, ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವ ನೀ ತೋರಯ್ಯ. ದೇವಿ ಮಾಧವ, ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವ ನೀ ತೋರಯ್ಯ. ದೇವಿ ಮಾಧವ, ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವ ನೀ ತೋರಯ್ಯ. ದೇವಿ ಮಾಧವ, ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವ ನೀ ತೋರಯ್ಯ. ದೇವಿ ಮಾಧವ, ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವ ನೀ ತೋರಯ್ಯ. ದೇವಿ ಮಾಧವ, ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವ ನೀ ತೋರಯ್ಯ. ದೇವಿ ಮಾಧವ, ಕರುಣಾಳು ಕೃಪೆ ತೋರಿ ಕನಿಕರಿಸು ಹರಿಯೇ ದರ್ಶನವ ನೀ ತೋರಯ್ಯ. ದೇವಿ ಮಾಧವ, ಕರುಣಾ
ಸಾಚಕ್ಕಿ, ಎಲ್ಲಿ ನನ್ನ ಪ್ರಾಣ ಸಕನು? ಇನ್ನೆಲ್ಲಿ ನಿನ್ನ ಪ್ರಾಣ ಸಕನು? ನಿಮ್ಮ ಹಿಡಿಮದಿಂದ ಎಲ್ಲವೂ ಹಾಳಾಯಿತು. ಏಕೆ, ಏನಾಯ್ತು ಸಾಚಕ್ಕಿ? ನನಗದು ಹೇಳಲು ಬಾಯಿ ಇಲ್ಲ, ನೀನೇ ನೋಡು. ಓಹೋ, ದುರ್ಯೋಧನನು ನಾನು ಬರುವುದಕ್ಕಿಂತಲೇ ಮೊದಲು ದ್ವಾರಕೆಯಲ್ಲಿ ಬಂದು ಕುಳಿತಿರುವನು. ನಿಮ್ಮ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನು ಇಂದು ಶ್ರೀಕೃಷ್ಣನ ಸಹಾಯ ಪಡೆಯುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯ ಸಾಚಕ್ಕಿ. ಪಾಂಡವರ ದುರ್ದೈವ ಅಥವಾ ನಾವು ಮರುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು. ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲೆ ಇರುತ್ತದೆ. ನಾನಿನ್ನು ಬರುವೆನು. ಅರ್ಜುನ, ನನ್ನನ್ನು ಕಂಡು ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನು ನಿನಗಿಂತಲೂ ಮೊದಲೇ ದ್ವಾರಕೆಗೆ ಬಂದಿರುವೆನು. ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾರೂಪ ಪದವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲೇ 4 ಕಡೆ ತಿರುಗಿದಿರಲ್ಲವೇ ಹಲವು ಮಂದಿ ರಾಜರ ಸಹಕಾರ ದೊರಕುವುದು. ನಾನು ಈ ದ್ವಾರಕೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ನೀ ಯಾವ ಇಚ್ಛೆಯಿಂದಲಾದರೂ ಬಾ, ನಿನಗೆ ಇಷ್ಟ ಬಿದ್ದ ಸ್ಥಳದಲ್ಲಿ ಕುಳಿತುಕೋ. ಆದರೆ ನಿಮ್ಮ ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಸಿಕ್ಕಿ ಬಿದ್ದರೂ ಸಂತೋಷವೇ, ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುವುದೆಂಬುದು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ. ಮರೆತಿಲ್ಲ. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಪಡೆಯುವ ಬಯಕೆ ಈತನನ್ನು ಇಲ್ಲಿಯವರೆಗೂ ಕರೆತಂದಿದೆ. ವೃತ ದಣಿಯದು ಒಂದು ಪಾರ್ಥ, ನೋಡಲೇಬೇಕು ನಿನ್ನ ಚತುರತೆಯನ್ನು. ಏ ಜನಾರ್ದನ, ವಾಸುದೇವ, ಜಾಗರಿತನಾಗು. ಶಬರಿಗ ಭಯವನಿತ್ತ ಪ್ರಭುವೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವಾನಿತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದೀಂ ಜಾಗೃತನಾಗಿ ಎನ್ನ ಮೊರೆ ಕೇಳು ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ,
ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತವನ್ನು ನೀಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲೇ ಸೇರಿದೆ. ಯಾರು? ಧನಂಜಯ, ಎಲ್ಲರೂ ಕುಶಲವೇ? ಅದಿರಲಿ, ಈ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಪಾಸನಿಧಿಯು ನಮಗೆ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ, ಯಾರು? ಕುರು ಚಕ್ರೇಶ್ವರ. ಭಾವ, ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ಚಕ್ರವರ್ತಿಯಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸದಂತಾಯ್ತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆ ಆದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಿಯ ಮಿತ್ರರಾದ ಅರ್ಜುನ ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಭಲೆ ಕಪಟ ನಾಟಕ ಸೂತ್ರಧಾರೆ, ಭಲೆ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ವಾಸುದೇವ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ವಾಸುದೇವ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದು ನನ್ನ ಪಕ್ಷವನ್ನು ವಹಿಸಿದ್ದೆ, ಆದರೆ ಧರ್ಮವನ್ನು ಪಾಲಿಸದಂತಾಗುವುದು. ಭಾವ, ನೀನು ಮೊದಲು ಬಂದ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನೋ. ಎಲ್ಲ ಕಪಟಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ನಿನ್ನ ಸಲಹೆ? ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಣಿನ ಮರ್ಮ, ಬಲ್ಲೆಯ ಇಹಲೋಕ ರಾಜರಾಣಿನ ಮರ್ಮ, ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಗೋ, ನಿರಾಸೆ. ಭಾವ,
ಭಾವ, ಕೃಷ್ಣ, ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ಬಲ್ಲೆಯ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಸಹೋದರರಾದ ನೀವಿರುವರು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಬಾಬಾ? ಕೃಷ್ಣ, ನಿನ್ನ ಹಿತವಚನಗಳನ್ನು ಕೇಳಲು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದಿರುವುದಿಲ್ಲ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಈಗೇನು ಸಹಾಯ ಮಾಡುವ ಅಥವಾ ಓಹೋ, ಮುಂಬರುವ ಅನರ್ಥಗಳನ್ನು ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಇರಲಿ, ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಆದರೆ ಅರ್ಜುನನು ನಿನಗಿಂತಲೂ ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರವು ಆತನಿಗಿರುವುದು. ಎಲ್ಲ ಕಪಟಿ. ಈಗ ಕೇಳಿರಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವುದು. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯದ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಅರ್ಜುನ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಹಾಗೆ ಆಗಲಿ. ಯುದ್ಧ ವಿಮುಖನು, ನಿರಸ್ತ್ರನು, ಆಯುಧಗಳನ್ನು ಹಿಡಿಯುವಂತಿಲ್ಲ, ರಣರಂಗದಲ್ಲಿ ಹೋರಾಡುವಂತಿಲ್ಲ. ಈತನನ್ನು ಕಟ್ಟಿಕೊಂಡು ಆಗಬೇಕಾದ ಪ್ರಯೋಜನವಾದರೆ ಏನು? ಕೃಷ್ಣ, ಗುರು ಬಲದೇವರ ಸಹಿತ ಯಾದವ ಅಕ್ಷಣೆ ಸೈನ್ಯವೇ ಬರಲಿ ನನಗೆ. ಭಲೆ ಭಲೆ ಕೌರವೇಶ್ವರ, ಶೌರ್ಯಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಿನ್ನಿಷ್ಟದಂತಾಗಲಿ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಬಳಿರೇ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಹಣ ಸಮರ ಶತ್ರುದಾಹ ಪ್ರಚಂಡ ರಕ್ತ ತೋಡಿಯ ಹರಿಗೆ ಮೃತ್ಯು ತಾಂಡವ ಮೃತ್ಯು ಸಿಂಹನಾದ ಧರಣಿ ಸಾಹಸ ಚತುರ ಕೌರವೇಂದ್ರ ರಾಜಧರ್ಮ ಕಳಂಕ ಸೈಸಲ ಆಯುಧಗಳ ಧರಿಸದಿರೇ ರಣದೋಳ್ ನೇಮ್ ಆಯುಧಗಳ ಧರಿಸದಿರೇ ಪಾಂಡವರದೆಂತು ಪಾಲಿಕೆಯೋ ನೋಡುವೆ ನಿರಪಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಭಕ್ತರನ್ನು ಎಚ್ಚರಿಸುವ ನಿನ್ನ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿರುವೆಯಾ? ಅದರಲ್ಲಿಯೂ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರ. ಅದರಲ್ಲಿಯೂ ಈ ನಿನ್ನ ಪ್ರಾಣಸಖ ಅರ್ಜುನ ನಿನ್ನ ಪ್ರಿಯ ಸಖ. ಆದರೂ ಬಾಧಕವಿಲ್ಲ. ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ನಾನಿನ್ನು ಬರುತ್ತೇನೆ. ಒಳ ಸಂಚು ಫಲಿಸಿದೆಂದು ಇಗ್ಗವರವ ಮಾಧವ. ಇಲ್ಲಾದರೂ ಉಂಟೆ ಭಾವ. ಮುಂದೆ ಸಂಧಿಸೋಣ. ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಮತ್ತು ನನ್ನ ಗದೆ. ನೀನು ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಭಾವ, ನಾನು ನಿನ್ನ ವಿಚಾರದಲ್ಲಿ ಸದಾ ಎಚ್ಚರದಿಂದಲೇ ಇರುವೆನು. ಅದಿರಲಿ, ನಡೆ, ಈಗ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಮುಂದೆ ಸಂಧಿಸೋಣ. ಸಮರಭೂಮಿಯಲ್ಲಿ ಆಗ ತಿಳಿಯುವೆ ಈ ದುರ್ಯೋಧನನ ಬಲಾಬಲಗಳನ್ನು, ಪಾಂಡವರ ಅವಹೇಳನವನ್ನು. ಅದು ಕುರುಕ್ಷೇತ್ರದಲ್ಲಿ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡಬೇಕು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆಯೇ ಸರಿ. ಆರ್ಯವೃತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಖನು, ಬಂಧುವಾದ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಯಾದವ ಗ್ರಣಿಯು ಪಾಂಡವರ ಪಕ್ಷ ವಹಿಸಿದನು. ಇನ್ನು ನಮ್ಮ ದ್ವಾರಕೆ ಯಾತ್ರೆ ಸಫಲವಾಯಿತು, ಸಫಲವಾಯಿತು, ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ,
ಎಂತಹ ಆ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಆ ಪರಾಜಯಕ್ಕೆ ಆಹ್ವಾನವನ್ನು ತಂದುಕೊಂಡೆಯಲ್ಲ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಕೊಂದುವೆ ನಾ ಜಯವ ಕೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮುರಾರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಕಾತುರವೇ ತಗೋ ವಿಜಯ ವಿಜಯ ಕಾತುರವೇ ತಗೋ ವಿಜಯ ಸರಸರು ಕಾಣೀವ ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೇ ವಿಜಯಕ್ಕೆ ಕಾರಣ ಕರ್ತನು ನೀನೇ ವಿಜಯಕ್ಕೆ ಕಾರಣ ಕರ್ತನು ನೀನೇ ವಿಜಯಕ್ಕೆ ಕಾರಣ ಕರ್ತನು ನೀನೇ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಸ್ವಾದವ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮೋದವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ
ವಾಸುದೇವ, ಅರ್ಜುನ. ನಾನು ಜಯವನ್ನು ಬಯಸಿಗೆ ಇಲ್ಲಿ ಬಂದವನಲ್ಲ. ನನಗೆ ಬೇಕಾದುದು ನೀನು. ನಿನ್ನನ್ನು ಹೊಂದಿದನು. ಕೃಷ್ಣ, ಯುದ್ಧದಲ್ಲಿ ನನ್ನ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕರಾದ ನೀನು ನನ್ನ ರಥದಲ್ಲಿ ಕುಳಿತು ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಬ್ರಹ್ಮಾಂಡದಲ್ಲಿ ಉದಯಿಸಿರುವ ಪ್ರಾಣಿಗಳು ಸಿಕ್ಕಿಬಿದ್ದಂತೆ ಸರಿ. ಈ ಕುರುಕ್ಷೇತ್ರದ ಸಮರಸೂತ್ರವು ನಿನ್ನ ಕೈಯಲ್ಲಿರುವುದು. ಅಂತೂ ನಿನ್ನ ಒಳ್ಳೆಯ ಮಾತಿನಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ನಿನ್ನ ಮನೋಭಿಷ್ಟವಾದಂತೆ ನಾನು ಪಾರ್ಥ ಸಾರಥಿಯಾಗುತ್ತೇನೆ. ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣನು ಪಾಂಡವರ ಮನೆಯಲ್ಲಿ ಅಶ್ವಗಳನ್ನು ತೊಳೆಯುವ ಕೈಂಕರ್ಯವನ್ನು ಅಂಗೀಕರಿಸಿದನೆಂದು ಜಗತ್ತು ಆಡಲಿ. ಭಕ್ತವತ್ಸಲನೆಂಬ ಬಿರುದನ್ನು ಹೊತ್ತ ಮೇಲೆ ಭಕ್ತರಿಗೆ ಅಧೀನನಾಗಿರಬೇಕಾಗುತ್ತದೆ. ನೀವೈವರು ನನ್ನ ಪಂಚಪಾಂಡವರು. ಧನ್ಯನಾದನು ಪರಮಾತ್ಮ, ಧನ್ಯನಾದನು. ಧನ್ಯನಾದೆನಾ ಹರಿಯೇ, ಧನ್ಯನಾದೆನಾ. ಧನ್ಯನಾದೆನಾ ಹರಿಯೇ, ಧನ್ಯನಾದೆನಾ. ಮನ್ಯನಾದೆ ಇಂದು ನಿಮ್ಮ
ದೇವ, ಕಡೆಗೂ ನೀನು ಪಾಂಡವರ ಪಾಲಾದಿ. ಅಂತಿಮವಾದ ನಿರ್ಣಯ ಕಾಲದಲ್ಲಿ ಕೂಡ ಪಾಂಡವರೆಂಬ ಆಕಳುಗಳನ್ನು ಮೇಯಿಸುವ ಗೋಪಾಲ ವೃತ್ತಿಯನ್ನೇ ಬಯಸಿದೆ ದೇವ. ಆಗಲಯ್ಯ ಪ್ರಾಣಸಕ, ಬಹಳ ಆಯಾಸಗೊಂಡಿರುವೆ. ಈ ದಿನ ವಿಶ್ರಾಂತಿಯನ್ನು ತೆಗೆದುಕೊಂಡು ನಾಳೆ ಪ್ರಯಾಣ ಬೆಳೆಸೋಣ ಬಾ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸದೆ ಇದ್ದರೂ ಮದ್ದಾನೆಯ ಬಲವುಳ್ಳ ಗುರುಭದ್ರ ಬಲರಾಮ ಸಹಿತ ಯಾದವ ಅಕ್ಷಿಣ ಸೈನ್ಯವೇ ನನ್ನ ಕೈವಶವಾಯಿತು. ಎಲವೆಲವೋ ದ್ವಿತೀಯ ಪಾಂಡವ ಬಂಡ ಭೀಮ, ನಿನ್ನ ಒಡಲೊಳನ್ನು ಸೀಳಲು ಈ ನನ್ನ ಉಕ್ಕಿನಿಂದ ಗದೆ ಹೇಗೆ ಹೇಗೆ ಕುಡಿಯುತ್ತಿರುವುದು? ಇದು ಧರ್ಮಕ್ಷೇತ್ರ, ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರ ವೀರರು. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರ ವೀರರು. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾತಳಸಿರ ಹಾರಿಸುವ ವೇಗ ಕರ್ಣನು. ಭೀಮನನ್ನು ಆ ಭೀಮನನ್ನು ಬಂಡ ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾತಳಸಿರ ಹಾರಿಸುವ